ನಮಸ್ಕಾರ, ವೆಲ್ಕಮ್ ಟು MM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಾಲೇಜ್. ಸೊ ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಿಬ್ಲಿಂಗ್ಸ್ ಡೇ. ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅನ್ಸುತ್ತೆ ಅಲ್ವಾ ಆಡಿಯನ್ಸ್? ಕಮ್ ಆನ್, ಮೇಕ್ ಸಮ್ ನಾಯ್ಸ್. ಬರಲಿ ಒಂದು ಜೋರಾದ ಚಪ್ಪಾಳೆ. ಹಾಗಿದ್ರೆ ತಡೆ ಯಾಕೆ, ಲೆಟ್ಸ್ ಸ್ಟಾರ್ಟ್ ಡಾನ್ಸ್ ಕಾಂಪಿಟೇಷನ್. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಕಾಂಪಿಟೇಷನ್ ಅಟೆಂಡ್ ಮಾಡ್ತಿದ್ದಾರೆ ಅಂತ ಅಂದರೆ, ಇವತ್ತಿನ ಕಾಂಪಿಟೇಷನ್ಗೆ ಹೆಸರು ಕೊಟ್ಟಿರೋರು ಟೀಮ್ ಸೂರಜ್, ಟೀಮ್ ರಿಯಾ ಸಂಪತ್, ಟೀಮ್ ಕೃತಿಕಾ, ಟೀಮ್ ದತ್ತು, ಟೀಮ್ ರಕ್ಷಿತಾ. ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೂ. ರಿಯಾ ಸಂಪತ್ತ ಏನಾಯ್ತಣ್ಣ? ರಿಯಾ ಸಂಪತ್ ಅಂದರೆ ಅರುಂಧತಿ ಫ್ಯಾಮಿಲಿ ಅವಳ? ಹ್ಞೂ ಅಣ್ಣ, ವಿರಾಜ್ ಸಂಪತ್ ತಂಗಿ. ಅಂದರೆ ರಿಯಾ ವಿರಾಜ್ ತಂಗಿನ? ನಿಮಗೆ ವಿರಾಜ್ ಸಂಪತ್ ಗೊತ್ತಾ? ನಾನು ವಿಕ್ಕಿ, ನೀವು ನೋಡಿದ್ದೀರಲ್ಲ ಅವರು ವಿರಾಜ್. ಬಟ್ ಇಬ್ಬರು ನೋಡೋಕೆ ಒಂದೇ ಥರ ಇದ್ದೀವಿ ಅಷ್ಟೇ. ಗೊತ್ತು, ಅವನ ಥರನೇ ಇರೋನ್ ಗೊತ್ತು. ನನ್ನ ಕಣ್ಣು ನನಗೆ ಮೋಸ ಮಾಡುತ್ತೆ ಅಂತಂದರೆ ನನಗೆ ನಂಬಿಕೆ ಆಗಿರಲಿಲ್ಲ. ಇವತ್ತು ನನಗೆ ನಂಬಿಕೆ ಬರುತ್ತೆ. ಮೇಡಮ್, ನಿಮ್ಮನ್ನು ಯಾರೋ ಆಚೆ ಕರೀತಿದ್ರು. ನನ್ನ ನಿಮ್ಮನ್ನು ಮತ್ತೆ ಇವ್ರನ್ನು. ಹೋಗಿ ಹೋಗಿ ಹೋಗಿ. ಇವತ್ತು ಆ ವಿರಾಜ್ ಸಂಪತ್ ಯಾರು ಅಂತ ತಿಳ್ಕೊಂಡೆ ಇಲ್ಲಿಂದ ಹೋಗ್ತೀನಿ. ಆ ಕಾಸ್ಟ್ಯೂಮ್ ಬರೋಕ್ಕೆ 30 ಮಿನಿಟ್ಸ್ ಬೇಕಂತೆ. ನಾನು ಕೇಳಿದ್ರು 10 ನಿಮಿಷ ಅಂತ ಹೇಳ್ತಿದ್ದಾರೆ. ಅಷ್ಟು ಟೈಮ್ ಇದೆಯಾ ನಮ್ಮ ಹತ್ರ? ವಿರಾಜ್, ವಾಟ್ ಇಸ್ ದಿಸ್? ನೀ ಇನ್ನೂ ರೆಡಿ ಆಗಿಲ್ವಾ? ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ದೇ. ರೆಡಿ ಆಗೋಕ್ಕೆ ಕಾಸ್ಟ್ಯೂಮ್ ಮಿಸ್ ಆಗಿದೆ ಸರ್, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹುಡುಕ್ತಾ ಇದ್ದೀವಿ. ಬಟ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ಮದೇ ಅಂದರೆ ಲೇಟ್ ಆಗುತ್ತೆ ಕಣ. ವೇಟ್, ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ನಿಮ್ಮ ಪರ್ಫಾರ್ಮೆನ್ಸ್ನ ಮುಂದೆ ಹಾಕಕ್ಕೆ ನೋಡ್ತೀನಿ. ಓಕೆ? ಬೇಡ ಸರ್, ಕಾಸ್ಟ್ಯೂಮ್ನ ಸರಿಯಾಗಿ ಇಟ್ಕೋಬೇಕಾಗಿತ್ತು. ಅದನ್ನು ಕಳ್ಕೊಂಡಿರೋದು ನನ್ನ ತಪ್ಪು. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇನ್ಫ್ಲುಯೆನ್ಸ್ ಮಾಡೋದು ನನಗಿಷ್ಟ ಇಲ್ಲ. ಹಾಂ ವಿರಾಜ್, ಹಾಗಾದರೆ ಹೀಗೆ ಹೋಗಿ ಡಾನ್ಸ್ ಮಾಡು. ಈ ಕಾಸ್ಟ್ಯೂಮ್ ಅಲ್ಲ, ಹಾಂ, ಇರೋ ಪರ್ಫಾರ್ಮೆನ್ಸ್ ಏನು, ಈ ಕಾಸ್ಟ್ಯೂಮ್ ಏನೋ. ಕಮಾನ್ ವಿರಾಜ್, ವಿರಾಜ್ ಸಂಪತ್ ಡಾನ್ಸ್ ಮಾಡೋದನ್ನು ಜನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ವಿರಾಜ್ ಸಂಪತ್ತಾಗೆ ಹೋಗಿ ಪರ್ಫಾರ್ಮ್ ಮಾಡು. ಸಿಂಪಲ್. ಅದೇ ಅಲ್ವಾ ಕಷ್ಟ ಆಗಿರೋದು. ವಿರಾಜ್, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಲೇಟ್ ಆಗ್ತಿದೆ. ಓ, ನೀವು ನಿಮ್ಮ ತಂಗಿ ಜೊತೆ ಡಾನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿಲ್ಲ. ಇಟ್ಸ್ ಮೈ ಪ್ರಾಮಿಸ್ ರಿಯಾ. ಬಿಕ್ಕಿ ಆಗೋದ್ರೂ ಸಿಗಾಕೋತೀನಿ, ವಿರಾಜ್ ಸಂಪತ್ ಆಗೋದ್ರೂ ಸಿಗಾಕೋತೀನಿ. ಏನು ಮಾಡೋದೀಗ? ಸೊ ಇದೀಗ ಬರ್ತಿದ್ದಾರೆ ನಮ್ಮ ಮುಂದಿನ ಸ್ಪರ್ಧಿ ಟೀಮ್ ರಿಯಾ ಸಂಪತ್. ಅಣ್ಣ, ಅವ್ರ ಕಾಸ್ಟ್ಯೂಮಿಂದ ಏನು ಮಾಡ್ತಾರಣ್ಣ? ಅವ್ರು ಇನ್ನೂ ಹೆಸರು ವಾಪಸ್ಸೇ ತಗೊಂಡಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡ. ನಾನಂತೂ ಇವತ್ತು ವಿರಾಜ್ ಸಂಪತ್ನ ನೋಡಲೇಬೇಕು. ಒಂದು ವೇಳೆ ಅವ್ರು ಬರದೇ ಹೋದ್ರೆ? ಹೌದಲ್ವಾ? ಹೆಸರು ಅನೌನ್ಸ್ ಆದರೂ ಯಾಕಿನ್ನೂ ಬರ್ತಿಲ್ಲ? ಕಾಸ್ಟ್ಯೂಮ್ ಇಲ್ಲ ಅಂತೇನಾದರೂ ಅಲ್ಲೇ ಉಳ್ಕೊಂಬಿಟ್ರೆ ಹೇಗೆ? ಸರಿ ನಡಿ, ನಾವಿಬ್ರು ಹೋಗಿ ನೋಡ್ಕೊಂಬರೋಣ ಏನಾಗ್ತಿದೆ ಅಂತ. ಸರ್, 2 ನಿಮಿಷ ಬಂದ್ಬಿಡ್ತೀವಿ. ಬರೋ. ರಿಯಾ, ನಿಂದೇ ಪರ್ಫಾರ್ಮೆನ್ಸು. ನಿಮ್ಮ ಅಣ್ಣ ಇಲ್ಲಿ? ಅವನಿಗೆ ವೇಟಿಂಗ್, ಇನ್ನೇನು ಬಂದ್ಬಿಡ್ತಾನೆ. ಸರಿ ಸರಿ, ತಡ ಮಾಡಬೇಡ. 5 ನಿಮಿಷ ಟೈಮ್ ಕೊಡೋದು, ಬೇಗ ಬೇಗ ಕ್ವಿಕ್. ಎಲ್ಲಿ 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 ನಿಮ್ಮಣ್ಣ ವಿರಾಜ್ ಸಂಪತ್ ಎಲ್ಲಿ? ಏನ್ ಕಾಲ್ ಎಳೆಯಕ್ ಬಂದ್ರ? ನಿಮ್ಮಣ್ಣ ಎಲ್ಲಿ ಅಂತ ನೋಡಕ್ ಬಂದೆ. ಬರ್ತಾನೋ ಇಲ್ಲ ಎಲ್ಲಾದ್ರೂ ಹೋಗಿದ್ದಾನೋ? ನಮ್ಮಣ್ಣ ಎಲ್ಲೂ ಹೋಗಿಲ್ಲ. ಬೇಕು ಅಂತ ನೀವಿಬ್ರು ಬಂದು ತೊಂದರೆ ಕೊಟ್ರೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಹುಷಾರ್. ಅಣ್ಣ, ಇವಳು ಕಂಪ್ಲೇಂಟ್ ಕೊಟ್ಟರು ಕೊಟ್ಬಿಡ್ತಾಳೆ. ಬಾ ಹೋಗೋಣ. ಹೇಗೂ ಗೆಲ್ಲೋದು ನನ್ನ ತಮ್ಮನೇ, ಹಾಗಂತ ಎದುರ್ಕೊಂಡು ಸ್ಟೇಜ್ ಹತ್ತದೇ ಇರಬೇಡ. ಬೇಗ ನಿಮ್ಮನ್ನು ಕರ್ಕೊಂಡು ಸ್ಟೇಜ್ ಎತ್ತು, ಆಯ್ತಾ?
ಬರ. ನಮ್ಮ ಅಣ್ಣ ಬರ್ತೀನಿ ಅಂದರೆ ಬರ್ದೇ ಇರಲ್ಲ ಅಂಥದ್ರಲ್ಲಿ ಪ್ರಾಮಿಸ್ ಮಾಡಿದ್ದಾನೆ ಅವ್ನು ಬಂದೇ ಬರ್ತಾನೆ.